ಚಲೋ ಇದೆ. ನಮಸ್ಕಾರ. ಆಗೈತೆ. ಸೊ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕಾಮ್ರೇಡ್ ಚನ್ನಪ್ಪಣ್ಣ ಆನೆಗುಂದಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಅದೇ ರೀತಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಎಸ್.ಎಂ. ಸಾಗರ್ ಸರ್ ಅವರು ಕೂಡ ಮಾತನಾಡಿದರು. ಈ ಒಂದು ಜಿಲ್ಲಾ ಸಮ್ಮೇಳನದ ಬಗ್ಗೆ ಕಾಮ್ರೇಡ್ ಚನ್ನಪ್ಪ ಆನೆಗುಂದಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ ಅವರು ಒಂದೆರಡು ಮಾತಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಅಲ್ಲ ಹಂಗೆ ಸೋಕಾಸ್ ಎಲ್ಲ ರೈತ ಬಂಧುಗಳೇ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಎಸ್.ಎಂ. ಸಾಗರ್ ಅವರೇ, ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮಣ್ಣ ಜಾಗೀರ್ದಾರ್ ಅವರೇ, ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಭೀಮಣ್ಣ ಟಫೇದಾರ್ ಅವರೇ, ಸುರ್ಪುರ್ ತಾಲೂಕಿನ ರೈತ ಸಂಘದ ತಾಲೂಕಾ ಕಾರ್ಯದರ್ಶಿ ಇರತಕ್ಕಂಥ ರಾಮಯ್ಯ ಬೋಯಿ ಅವರೇ ಮತ್ತು ಜಿಲ್ಲಾ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ರಾಮನಗೌಡ ಆಲಾಳ್ ಅವರೇ ಮತ್ತು ತಾಲೂಕಿನ ರೈತ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಭೀಮರಾಯ ಪೂಜಾರಿ ಅವರೇ ಮತ್ತು ಎಲ್ಲ ಪದಾಧಿಕಾರಿ ಬಂಧುಗಳೇ, ಇವತ್ತು ನಾವು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆನೇ ಗಂಭೀರವಾದ ವಿಷಯಗಳನ್ನು ಚರ್ಚೆ ಮಾಡಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳನ್ನು ಎದುರಿಸೋಕ್ಕೆ ರೈತರ ಸಮ್ಮೇಳನ ಮಾಡಬೇಕು ತಕ್ಷಣ ಅಂಥೇಳಿ ತೀರ್ಮಾನ ಮಾಡಿ ಫೆಬ್ರವರಿ 9ನೇ ತಾರೀಕು ಶಾಪುರದಲ್ಲಿ ಬೃಹತ್ ಆದಂಥ ಒಂದು ಸಮ್ಮೇಳನ ನಡೆಸುವ ಮುಖಾಂತರ ಮುಂದಿನ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡುವ ಮುಖಾಂತರ ನಮ್ಮ ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಾಗಬೇಕಂತೇಳಿ ಇವತ್ತು ಪ್ರಮುಖವಾದ ಅಂಶಗಳನ್ನು ಜಿಲ್ಲಾ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸುರಪುರ ತಾಲೂಕಿನ ಹೆಕ್ತಾಪುರ್, ಹಾಲಾಳ, ಮುನೀರ್ ಬೊಮ್ಮನಹಳ್ಳಿ ಇವತ್ತು ಇನ್ನಿತರ ಕಮ್ಮಿಲಾಳ ಹಳ್ಳಿಗಳಲ್ಲಿ ಕೂಡ ಸಭೆ ಸೇರಿ ಚರ್ಚೆ ಮಾಡಿ, ಅದೇ ರೀತಿ ಬಾದ್ಯಾಪುರದಲ್ಲಿ ಕೂಡ ಸಭೆ ಚರ್ಚೆ ಮಾಡಿ ಮತ್ತು ಸುರಪುರ ತಾಲೂಕಿನ ಕುಪ್ಪಗಲ್ಲು, ಚಂದಲಾಪುರ್, ಬೇವನಾಳ, ಚಳ್ಳಿ ಗ್ರಾಮಗಳಲ್ಲಿ ಕೂಡ ಈಗಾಗಲೇ ಗ್ರಾಮ ಘಟ್ಟಗಳಾಗಿದೆ. ಅದೇ ರೀತಿ ವಡಗೇರಿ ತಾಲೂಕಿನಲ್ಲಿ ಕೂಡ ಇವತ್ತು ಟಿ ವಡಿಗೇರ ಜೊತೆಗೆ ತುರುಕುಂದಿ, ಕಾಡಂಗೇರಿ ಮತ್ತು ಹಯ್ಯಾಳ, ಹಿರಿಯಾಳ, ಟೊಕಾಪುರ ಇತ್ಯಾದಿ ಹಳ್ಳಿಗಳಲ್ಲಿ ಕೂಡ ಸಭೆ ನಡೀತಾ ಇದೆ. ಈಗಾಗಲೇ ಆಗಿದೆ ಕೆಲವು ಹಳ್ಳಿಗಳಲ್ಲಿ. ಅದೇ ರೀತಿ ಯಾದಗಿರಿ ತಾಲೂಕಿನಲ್ಲಿ ಕೂಡ ಸಭೆ ಆಗಿದೆ. ಆ ಎಲ್ಲ ಅಂಶಗಳನ್ನು ಕ್ರೋಢೀಕರಣ ಮಾಡಿ ಫೆಬ್ರವರಿ 9ನೇ ತಾರೀಕು ಸಮ್ಮೇಳನ ನಡೆಸಿ ಸಾವಿರಾರು ಸಂಖ್ಯೆಯ ಜನ ಒಂದು ಪ್ರದರ್ಶನ ನಡೆಸುವ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕಂತೇಳಿ ಆಗ್ರಹ ಮಾಡೋಕ್ಕೆ ಇವತ್ತು ಸಮ್ಮೇಳನ ನಡೀತಾ ಇದೆ. ಜೊತೆಗೆ ಮುಂದಿನ 3 ವರ್ಷಗಳಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ಆರ್ಥಿಕ ಅಭಿವೃದ್ಧಿ ಬಗ್ಗೆ, ಇವತ್ತು ಯಾವ ರೀತಿಯ ರೈತರ ಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ಕಾರ ರೂಪಿಸಬೇಕಂತೇಳಿ ಒಂದು ಯೋಜನೆ ಕೂಡ ರೂಪಿಸೋಕ್ಕೆ ತೀರ್ಮಾನ ಮಾಡಿ ಇರ್ತಕ್ಕಂಥ ಸಮ್ಮೇಳನ ನಡೀತಿದೆ. ಆ ಸಮ್ಮೇಳನದಲ್ಲಿ ತಾಲೂಕಿನ ಎಲ್ಲ ರೈತರು ಭಾಗವಹಿಸಬೇಕಂತೇಳಿ ನಾನು ಮೊದಲನೇದಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲೆಯ ಅಧ್ಯಕ್ಷನಾಗಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ ಒಕ್ಕಲುತನ ದೊಡ್ಡ ರೀತಿಯಲ್ಲಿ ಬಿಕ್ಕಟ್ಟಿನಲ್ಲಿ ಬಂದಿದೆ. ದೊಡ್ಡ ರೀತಿಯಲ್ಲಿ ಭೂಮಿ ಮಾರಾಟ ಮಾಡ್ತಕ್ಕಂಥದ್ದು ನಡೆದಿದೆ. ಯಾವ ನೀರಾವರಿ ಪ್ರದೇಶ 32 ವರ್ಷ ಆಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ 7 ಲಕ್ಷ, 5 ಲಕ್ಷ, 6 ಲಕ್ಷಕ್ಕೆ ಹೊಲ ಮಾರ್ತಾಯಿದ್ದಾರೆ ರೈತರು. ಅಷ್ಟು ಕಠಿಣವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆದಂಥ ಮಾಲಿಗೆ ಬೆಲೆ ಇಲ್ಲ. ಈಗಾಗಲೇ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಆಗಿ ತೊಗರಿ, ಹತ್ತಿ, ಭತ್ತ ದೊಡ್ಡ ರೀತಿಯಲ್ಲಿ ಲಾಸ್ ಆಗಿದೆ. ಆ ಲಾಸ್ ಅಂತ ಪರಿಸ್ಥಿತಿಯಲ್ಲಿ ಸೌಕರ್ಯ ಸಾಲ ಕಟ್ಟಲಾರ್ದೇ, ಬೀಜ, ಗೊಬ್ಬರ, ಬ್ಯಾಂಕ್ ಸಾಲ ಕಟ್ಟಲಾರ್ದೇ ಹೊಲ ಮಾರ್ತಾಯಿದ್ದಾರೆ. ಅದನ್ನು ನಿಲ್ಲಬೇಕಾದ್ರೆ ನಾವು ಇವತ್ತು ರೈತರು ಒಕ್ಕಟ್ಟಾಗಬೇಕು. ಸರ್ಕಾರ ಸವಾಲುಗಳನ್ನು ಸರ್ಕಾರ ಋಣಮುಕ್ತ ಕಾಯ್ದೆ ಜಾರಿ ಮಾಡಬೇಕು. ತಕ್ಷಣ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕಂತಕ್ಕಂಥ ಆಗ್ರಹ ಮಾಡೋಕ್ಕೆ ಸಮ್ಮೇಳನ ನಡೀತದೆ. ಕಟ್ ಮಾಡಿ.